ಗುಡ್ ಮಾರ್ನಿಂಗ್ ಮಗ. ಗುಡ್ ಮಾರ್ನಿಂಗ್. ಇವತ್ತು ನಾವು ಸುಳ್ಯದಲ್ಲಿರೋ KVG ಕಾಲೇಜ್ನ ನೋಡೋಕೆ ಹೊರಟಿದ್ದೀವಿ. ವೆದರ್ ಅಂತೂ ಸಖತ್ತಾಗಿತ್ತು ಮಗ. ಸಾಂಗ್ಸು ಮಾತ್ರ ಬಸ್ಸಲ್ಲಿ ಸಖತ್ತಾಗಿರೋವಾಗ್ತಿದ್ರು ಅಲ್ಲ ಮಗ. ಹೌದು, ನನಗೆ ತುಂಬ ಇಷ್ಟ ಆಯಿತು. ಈಗ ನಾವು KVG ಕಾಲೇಜಿಗೆ ಬಂದ್ವಿ. ಸುಳ್ಯದಲ್ಲಿರೋದಿದು. ಇಲ್ಲಿನ ಕಾಲೇಜ್ನ ನೋಡಿಬಿಟ್ಟು ಅಂದರೆ ನಾವು ಎಲ್ಲ ಊರಲ್ಲಿರೋ BAMS ಕಾಲೇಜ್ಗಳನ್ನ, ಅಲ್ಲಿನ ಗಾರ್ಡನ್ಗಳನ್ನ ವಿಸಿಟ್ ಮಾಡ್ತಿದ್ವಿ. ಈ KVG ಕಾಲೇಜಲ್ಲಿರೋ ಎಲ್ಲ ಡಿಪಾರ್ಟ್ಮೆಂಟ್ಗಳನ್ನ ನೋಡಿದ್ವಿ. ಎಲ್ಲ ತುಂಬ ಚೆನ್ನಾಗಿತ್ತು ಮಾತ್ರ. ಸೊ ದೇ ಪ್ರೊವೈಡೆಡ್ ಸಖತ್ತಾಗಿ ಪ್ರೊವೈಡ್ ಮಾಡಿದ್ದಾರೆ ಸ್ಟೂಡೆಂಟ್ಸ್ಗೆ ಎಲ್ಲ ಏನೇನು ಬೇಕು. ಎಸ್ಪೆಷಲಿ ಮಾಡೆಲ್ಸ್ ನೋಡಿ ನಾನು ಅರ್ಧ ಬಿದ್ದೋದೆ. ಹಾಂ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿತ್ತು. ಆ ಮಾಡೆಲ್ ನೋಡಿದ ತಕ್ಷಣ ಅರ್ಥ ಆಗಿಬಿಡುತ್ತೆ ನಮಗೆ ಈ ಕಾನ್ಸೆಪ್ಟ್ ಅಂತ. ಆಮೇಲೆ ಅಲ್ಲಿಗೆ ಹೋದಾಗ ಬೆಳಗ್ಗೆ ನಮಗೆ ಡಿಗ್ನಿಟರೀಸ್ ಥರ ಟ್ರೀಟ್ ಮಾಡಿದ್ರು. ಅಲ್ಲಿಂದ ನಾವು ಎಲ್ಲ ಡಿಪಾರ್ಟ್ಮೆಂಟ್ನು ನೋಡ್ಕೊಂಡು ಬಂದ್ವಿ. ಅದ್ರಲ್ಲಿ ನನ್ನ ಫೇವ್ರೆಟ್ ಅಂತೂ ಅಗದ ಡಿಪಾರ್ಟ್ಮೆಂಟ್. ಅಗದ ತಂತ್ರ ಡಿಪಾರ್ಟ್ಮೆಂಟ್. ವಾವ್, ನೋಡಿ ಎಲ್ಲ ಥರದ ಹಾವುಗಳು ಎಲ್ಲ ಪ್ರಿಸರ್ವ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಾವು ಫಸ್ಟ್ ವಿಡಿಯೋದಲ್ಲಿ ಟೈಪ್ಸ್ ಆಫ್ ಸ್ನೇಕ್ಸ್ ತೋರಿಸಿದ್ವಿ. ಇಲ್ಲಿ ನಮಗೆ ಸಬ್ಜೆಕ್ಟಲ್ಲಿರೋ ಸ್ನೇಕ್ಸ್ ಕೂಡ ಇತ್ತು. ಹಾಂ, ಅದನ್ನು ಪ್ರಿಸರ್ವ್ ಮಾಡಿದ್ದಾರೆ ಅವರು. ಅದಾದಮೇಲೆ ಫಾರ್ಮಸಿ ಎಲ್ಲ ನೋಡ್ಕೊಂಬಂದ್ವಿ. ಅಲ್ಲಿ ಫೋನ್ ಅಲೋಡ್ ಇರಲಿಲ್ಲ. ನೆಕ್ಸ್ಟ್ ಅಲ್ಲಿಂದ ಬಿಟ್ಟು ನಾವು ಮಡಿಕೇರಿಗೆ ಹೊರಟ್ವಿ. ಮಡಿಕೇರಿಲಿ ಒಂದು ರೆಸಾರ್ಟಲ್ಲಿ ಉಳ್ಕೊಂಡಿದ್ವಿ. ಅಲ್ಲಿ ಮಾತ್ರ ತುಂಬ ಚೆನ್ನಾಗಿತ್ತು. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಹೋದರೆ ಉಳ್ಕೊಳ್ಳೋಕ್ಕೆ ಪ್ಲೇಸು. ಇದು ನಮ್ಮ ರೂಮಿನ ಕಿಟಕಿಯ ವ್ಯೂ ಆಗಿತ್ತು. ನಾವು ಅಲ್ಲಿಂದ ರೆಡಿಯಾಗಿ ಊಟಕ್ಕೆ ಹೊರಟ್ವಿ. ಊಟಕ್ಕೆ ಹೋದಾಗ ನಾವೆಲ್ಲರೂ ನಾನ್ ವೆಜ್ಜು, ಬಟ್ ನಮ್ಮ ಮಗ ಮಾತ್ರ ವೆಜ್. ಪಾಪ ಮಗ. ಪಾಪ ಏನಲ್ಲಪ್ಪ, ನನಗೂ ಖುಷಿ. ತಗೋ, ನೀನು ಒಂದು ಚಿಕನ್ ಪೀಸ್ ತಿನ್ನು, ಸಕ್ಕತ್ತಾಗಿರುತ್ತೆ. ಅವ್ರ ಜೊತೆಗೆ ಇದ್ಬಿಟ್ರೆ ಉದ್ಧಾರ ಕಣ್ರಿ. ಇವರೆಲ್ಲ ಹಾಕೊಂಬಂದ್ಬಿಡದ ನಾನ್ ವೆಜ್ಜು. ತಗೋ ಮಗ ಒಂದು ತಿನ್ನು ಅಂತಾರೆ. ನಂದ್ರೆ ತಟ್ಟೆಲಿ ಮಾತ್ರ ಎಲ್ಲ ಕೈಯಾಗಿ ತೊಗೊಂಡ್ಬಿಡ್ತಾರೆ. ಹಾಂ, ಮತ್ತೆ ನೀನು ವೆಜ್ ಅವಳಲ್ವಾ. ಅಲ್ಲಿಂದ ಬಂದು ನಾವು ಹಾಗೆ ರೆಸಾರ್ಟಲ್ಲಿ ವಾಕಿಂಗ್ ಮಾಡಿದ್ವಿ. ಸೊ ಚೆನ್ನಾಗಿತ್ತು. ನಾವು ಎಲ್ಲದನ್ನು ಮೆಮೊರೀಸ್ನ ನಿಮಗೆ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಎಲ್ಲದನ್ನೂ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಆದಷ್ಟು ನಾವು ಹೇಳಕ್ಕೆ ಟ್ರೈ ಮಾಡಿದ್ದೀವಿ. ಇನ್ನೂ ಎಷ್ಟೋ ಮೆಮೊರೀಸ್ ಇತ್ತು, ಬಟ್ ಆದರೆ ತುಂಬ ಎಂಜಾಯ್ ಮಾಡಿದ್ವಿ, ಖುಷಿ ಪಟ್ವಿ. ಅವತ್ತು ನಾವು ಆ ದಿನ ರಾತ್ರಿ ಎಷ್ಟು ಮಾತಾಡಿದ್ದೀವಿ ಅಂದರೆ ತುಂಬ ಮಾತಾಡಿದ್ವಿ. ಎಮೋಷ್ನಲಿ ಎಲ್ಲ ಫುಲ್ ಚೆನ್ನಾಗಿತ್ತು ರೆಸಾರ್ಟಲ್ಲಿ. ಬೇರೆ ಜಸ್ಟ್ ಮೇಕಿಂಗ್ ದ ಮೆಮೊರೀಸ್. ಹಾಂ, ಇದನ್ನೇ ಒಂದು 10-20 ವರ್ಷ ಬಿಟ್ಟು ನೋಡಿದರೆ ನಮಗೆ ಎಷ್ಟು ಖುಷಿ ಆಗುತ್ತೋ ಏನೋ. ಸೊ ಡ್ಯಾನ್ಸ್ ಎಲ್ಲ ಮಾಡಿಬಿಟ್ಟು ಅಲ್ಲಿಂದ ನಾನು ನನ್ನ ಮಗಂದು ವಿಡಿಯೋ ಸ್ಟಾರ್ಟ್ ಮಾಡಿದೆ. ನಾವು ಮೈಸೂರಿನ JSS ಆಯುರ್ವೇದ ಮೆಡಿಕಲ್ ಕಾಲೇಜ್ಗೆ ಹೋದ್ವಿ. ಇಲ್ಲಿ ಕೂಡ ತುಂಬ ಚೆನ್ನಾಗಿತ್ತು ಕಾಲೇಜು. ಸೆಮಿನಾರ್ ಹಾಲ್ ಆಗಿರಲಿ, ಡಿಪಾರ್ಟ್ಮೆಂಟ್ಸ್ ಆಗಿರಲಿ, ಕಾಲೇಜ್ ಕೂಡ ಸ್ಪೇಷಿಯಸ್ ಆಗಿ ತುಂಬ ಚೆನ್ನಾಗಿತ್ತು. ಅವ್ರದ್ದು ಹರ್ಬಲ್ ಗಾರ್ಡನ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೋಡಿ, ಇವಾಗ ಎಟ್ ಪ್ರೆಸೆಂಟ್ ನಾವು ಮೈಸೂರು ಪ್ಯಾಲೇಸ್ ಮುಂದೆನೇ ಇದ್ದೀವಿ, ಬಟ್ ಅಲ್ಲೋ ಇಲ್ಲ. ತೋರಿಸ್ಬಿಡು ಹೊರಗಡೆಯಿಂದ. ನೋಡಿ, ನಮ್ಗೆ ಗೊತ್ತಿಲ್ಲ. ನಾವು ಫಸ್ಟ್ ಟೈಮ್ ಮೈಸೂರಿಗೆ ಬಂದಿದ್ವಿ. ಇದು ಹಿಂದ್ಗಡೆ ಡೋರ್ ಅಂತೆ, ಗೊತ್ತೇ ಇಲ್ಲ. ಬಟ್ ವ್ಯೂ ಮಾತ್ರ ಸಖತ್ತಾಗಿತ್ತಲ್ಲ ಮಗ ಅಲ್ಲಿ. ಹಾಂ, ಬಟ್ ಒಳಗೆ ಹೋದ್ರೆ ಇನ್ನೂ ಸಖತ್ತಾಗಿರೋದು. ಅವ್ರಿಗೆ ಬಿಡಲಿಲ್ಲ. ಗಾರ್ಡ್ಸ್ ಎಲ್ಲ ನಾಳೆ ಇದೆ ಅಂತ ಹೇಳಿದ್ರು. ಸೊ ಅಲ್ಲಿಂದ ಹೊರಟ್ವಿ. ಇಲ್ಲೇ ಚೆನ್ನಾಗಿ ಕಾಣ್ತೀವಿ. ಮೊನ್ನೆ ತಾನೇ ಚಾಮುಂಡೇಶ್ವರಿ ಬಗ್ಗೆ ಮಾತಾಡ್ತಿದ್ವಿ. ಇಷ್ಟು ಬೇಗ ತಾಯಿ ಚಾಮುಂಡೇಶ್ವರಿಗೆ ಕರ್ಸ್ಕೋತಾಳೆ ಅಂತ ಅಂದ್ಕೊಂಡಿರ್ಲಿಲ್ಲ. ಸೊ ನಾವು ಇವಾಗ ಮೈಸೂರು ಪ್ಯಾಲೇಸ್ಗೆ ಹೋಗ್ತಾ ಇದ್ದೀವಿ. ಇವತ್ತು ಲೈಟಿಂಗ್ಸು ಇಲ್ಲ, ಅಲೋನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಮಗೂ ಗೊತ್ತಿಲ್ಲ, ನೋಡಬೇಕು ಏನಾಗೋದು ನೆಕ್ಸ್ಟ್ ಅಂತ. ಹೌದು, ನೋಡೋಣ. ಅಲ್ಲಿ ಇದು ಕುದುರೆ ಸಗದಾಗಿದೆ, ರೈಡ್ ಮಾಡೋಣ, ಹಾರ್ಸ್ ರೈಡ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಮೈಸೂರು ಪ್ಯಾಲೇಸ್ ಒಳಗೆ ಬಿಡಲಿಲ್ಲ. ಸೊ ಅದಕ್ಕೆ ನಾವು ಬೇರೆ ಕಡೆ ಮ್ಯೂಸಿಯಂ ಇತ್ತು, ಬಾರೆ ಅಂತ ಬರ್ತಾನೆ ಇಲ್ಲ. ಫುಲ್ ಖುಷಿ ಆಗ್ತದೆ. ನಾವು ಫುಲ್ ಬೇಜಾರಾಗಿದ್ವಿ. ಬಟ್ ಗೆಸ್ ವಾಟ್, ವಿ ಗಾಟ್ ಎಕ್ಸಿಬಿಷನ್. ಎಸ್, ವಿ ಆರ್ ಸೋ ಹ್ಯಾಪಿ. ವೀವ್ ತೋರಿಸ್ತೀವಿ. ಎಕ್ಸಿಬಿಷನಲ್ಲಿ ಹೊರಗಡೆನೇ ಸಖತ್ತಾಗಿದೆ. ಸೊ ತುಂಬ ಜನ ಬಂದಿದ್ದಾರೆ. ಬ್ಯೂಟಿಫುಲಿ ಪ್ಯಾಲೇಸಿಗೆ ಹೋಗ್ತಿದ್ದೀವಿ. ಸೊ ವಿ ಆರ್ ಗೋಯಿಂಗ್ ಟು ಪ್ಯಾಲೇಸ್ ನೌ. ಅಲ್ಲೇ ಹೊರಗಡೆ ಅಶ್ವ ಕೂಡ ಇತ್ತು. ಮಗ, ಅಶ್ವ ಅಂದರೆ ಕುದುರೆ ತಾನೆ? ಅದೇ ಈ BMSಗೆ ಬಂದು ಸಂಸ್ಕೃತ ಓದಿ ಎಲ್ಲ ಸಂಸ್ಕೃತ ಆಗ್ಬಿಟ್ಟಿದೆ.
ಆದರೂ ಹೊರಗಡೆ ವ್ಯೂ ಮಾತ್ರ ಸಕ್ಕತ್ತಾಗಿತ್ತು ಮಾತ್ರ, ಪ್ಯಾಲೇಸ್ ಥರನೇ ಇತ್ತು ಅಂದ್ಕೊಳ್ಳಿ. ಆಮೇಲೆ ನಾವು ವಿಡಿಯೋ ಮಾಡ್ಕೊಂಡ್ವಿ ಸ್ವಲ್ಪ. ಇನ್ನು ನೋಡಿ ಇವಳು ಖುಷಿ ಅಪ್ಪ, ಯಾವಾಗೋ ಒಂದ್ಸರಿ ಹೋಗ್ತೀವಂತಪ್ಪ. ನೀನೇನು ಕಡಿಮೆನಾ? ನೋಡಿಲಿ ಮಾಡೆಲ್ ನಿಖಿತಾ ಬಂದ್ರು. ಹಾಯ್ ಗಾಯ್ಸ್. ಕೊನೆಗೂ ನಾವು ಪ್ಯಾಲೇಸ್ನ ಹತ್ರ ಬಂದ್ವಿ ಹೊರಗಡೆ. ಸೊ ಇವತ್ತು ಒಳಗಡೆ ಹೋಗೋಕ್ಕಂತೂ ಚಾನ್ಸ್ ಇರಲಿಲ್ಲ. ಸಿಂಧೂರಿ ಅಟ್ಯಾಕ್ ಆಗಿರೋದ್ರಿಂದ ಇವತ್ತು ಲೈಟ್ಸ್ ಆನ್ ಇರಲಿಲ್ಲ. ಹೊರಗಡೆಯಿಂದನೇ ಸ್ವರ್ಗ ಥರ ಇತ್ತು ಅಲ್ವಾ ಮಗ? ವಾವ್, ಮಾತ್ರ ನಿಜ ಆಗಲ್ಲ ಅಂದ್ಕೊಂಡಿದ್ವಿ. ಅಟ್ ಪ್ರೆಸೆಂಟ್ ನಾವು ಸಾಕ್ಷಾತ್ ಮೈಸೂರು ಅರಮನೆ ಮುಂದೆ ಇದ್ದೀವಿ. ನಮ್ಮ ನಾಡಿನ ಸಂಪತ್ತು ಅಂದರೆ ತಪ್ಪಲ್ಲ, 2 ಕಣ್ಣು ಸಾಲದು ರೀ. ಇಲ್ಲಿರೋರಿಗೆ ಏನೋ ಗೊತ್ತಿಲ್ಲ, ಬಟ್ ನಾನು ಚಿಕ್ಕವಳಿದ್ದಾಗ ಟ್ರಿಪ್ಪಿಗೆ ಕರ್ಕೊಂಬಂದಾಗ ನೋಡಿದ್ದು. ಲೈಟಿಂಗ್ಸ್ ಇಲ್ಲ ಇವತ್ತು ಆ್ಯಕ್ಚುಲಿ ಜಾಸ್ತಿ, ಬಟ್ ಈಗಲೇ ಎಷ್ಟು ಚೆನ್ನಾಗಿದೆ. ಹೌ ಕುಡ್ ಬಿ ಇಟ್ ಇನ್ ಆ್ಯಕ್ಚುಲಿ ಇಟ್ಸ್ ವೆರಿ ವೆರಿ ಬ್ಯೂಟಿಫುಲ್. ಐಸ್ ನೋಡೋಕ್ಕೆ 2 ಕಣ್ಣು 3 ದಿನದಿಂದ ಇಬ್ಬರಿಗೂ ಹುಷಾರಿಲ್ಲ, ಬಟ್ ಸ್ಟಿಲ್ ಈ ಸೌಂದರ್ಯದ ಮುಂದೆ ಅದೇನು ಕಾಣ್ತಿಲ್ಲ. ತೋರಿಸು ಇದೊಂದು ಸರಿ. ಎಷ್ಟೋ ಫ್ರೆಂಡ್ಸ್ ಗೋಲ್ ಇರುತ್ತೆ, ಆ್ಯಂಡ್ ಆರ್ ಗೋಲ್ ಇನ್ನೊಂದು ಸರಿ ಹೊರಗಡೆಯಿಂದ ಕಣ್ ತುಂಬ್ಕೊಂಬಿಡಿ. ನಮ್ಮ ಕರ್ನಾಟಕದ ನಾಡಿನ ಸಂಪತ್ತು ಮೈಸೂರು. ದ ಪ್ಯಾಲೇಸ್. ಇವಳಿಗೆ ಸ್ವಲ್ಪ ಫೋಟೋ ತೆಗಿ ಅಂದರೆ ಅವನು ಆ ಕಡೆ ತಿರ್ಗೊಬಿಟ್ಟಿದ್ದಾನೆ. ಕೊನೆಗೂ ಅವ್ರನ್ನ ವಿಡಿಯೋ ಮಾಡೇ ಬಿಟ್ಟು ಆಟೋ ತುಂಬ ಮಗ ಅವ್ರು ಆ ಕಡೆ ತಿರುಗಿದ್ದಾರೆ, ಅವ್ರು ಈ ಕಡೆ ತಿರುಗಿದ್ದಾರೆ ಅಂತ ವಿಡಿಯೋ ಮಾಡ್ತೀನಿ ಅಂತ ಗೊತ್ತಿಲ್ಲ ಅನ್ಸುತ್ತೆ. ನೋಡಿ ಓಡ್ತಾಳೆ. ನನ್ನ ಮಗನ ನಾನು ಕೆಫೆಗೆ ಕರ್ಕೊಂಡು ಹೋದೆ. ಇಲ್ಲಿ ನೋಡಿ ಎಮೋಜಿ ಗ್ಯಾಲರಿ ಇದೆ. So it's common for me to see it, not even me. ಮೀನಿಂಗ್ ಮಾತ್ರ ಅವಳೇ ಹೇಳಿದ್ದು ಚೆನ್ನಾಗಿರೋದು ಹೇಳ್ತಿಲ್ಲ ಅಂತ. ಈಗ ಚೆನ್ನಾಗಿರೋದು ಹೇಳಿದ್ರೆ ಮಾಡ್ತಿಲ್ಲ. ಫ್ರೆಂಡ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ಒಂದೆರಡು ಎಮೋಜೀಸ್ ಮಾಡಿದ್ಮೇಲೆ ನಾವು ಮಡ್ ಕಾಫಿ ತಗೊಂಡ್ವಿ. ನನಗಂತೂ ಕಾಫಿ ಅಂದರೆ ಇಷ್ಟನೇ ಆಗಲ್ಲ. ಕಾರ್ಕೋಟಕ ವಿಷ ಕಾಫಿ ಇವಳ ಜೊತೆಗೆ ಸೇರಿ ಇವಾಗ ಕುಡಿಯೋದನ್ನ ಸ್ವಲ್ಪ ಕಲ್ತಿದ್ದೀನಿ. ಚೆನ್ನಾಗಿರುತ್ತೆ ಕಾಫಿ. ಯಪ್ಪ, ಕಾರ್ಕೋಟಕ ವಿಷ ನಿಮ್ಗೋಸ್ಕರ ನಾನು ನಾಟಕ ಮಾಡ್ತಿದ್ದೀನಿ. ನನಗೆ ದೇವ್ರನೇ ಕಾಫಿ ಇಷ್ಟ ಆಗಿಲ್ಲ. ಇವಳು ಮಾತ್ರ ಕುಡಿದ್ಲಪ್ಪ. ಹೆಂಗಿತ್ತು ಮಗ ಕಾಫಿ? ಸಕ್ಕತ್ತಾಗಿತ್ತು ಕಾಫಿ. ವಾವ್, ನಿಜ ಅಂತ ಕಾಫಿ ನೀನು ಕುಡಿಯೋಕ್ಕೆ ಚಾನ್ಸ್ ಇಲ್ಲ, ಅಷ್ಟು ಚೆನ್ನಾಗಿತ್ತು. ಏನು ಸಕ್ಕರೆ ಇಲ್ಲದ ಕಾಫಿನ ಕುಡಿಯೋದಪ್ಪ. ವಾವ್, ಕಾರ್ಕೋಟಕ ವಿಷ ಕಾಫಿನ ಅಷ್ಟೊಂದು ಹೈಪ್ ಮಾಡೋದಪ್ಪ. ಅದಾದಮೇಲೆ ಒಂದು ಸ್ವಲ್ಪ ಗೊತ್ತಿಲ್ಲ ಅದ್ರ ಟೇಸ್ಟ್, ಕಾಫಿ ಟೇಸ್ಟ್. ತುಂಬ ದಿನ ಆಗಿತ್ತು ರೂಮಲ್ಲಿ ಮ್ಯಾಗಿ ಮಾಡಿ ಅಂತ ಮ್ಯಾಗಿ ತಂದ್ವಿ. ನನ್ನ ಮಗ ಹೋಗಿ ತೊಗೊಂಬಂದ್ಲು. ಇಂಥ ಫ್ರೆಂಡ್ ಎಲ್ಲಾದರೂ ಸಿಗ್ತಾಳಾ? ಸೊ ಅದಕ್ಕೆ ಅವಳಿಗೆ ಒಂದು ಫ್ರೆಂಚ್ ಫ್ರೈಸ್ನ ತಿನ್ನಿಸ್ದೆ. ಹೆಂಗೆ ತಿಂತಿದ್ದಾಳೆ ನೋಡು. ಆಮೇಲೆ ಒಂದು ಬರ್ಗರ್, ಆಮೇಲೆ ಸ್ವಲ್ಪ ಮಾತುಕತೆ. ಸೊ ಇದಿಷ್ಟು 2ನೇ ದಿನ 3ನೇ ದಿನದ ಮಾತುಕತೆ ಆಗಿತ್ತು. ಸೊ ನೆಕ್ಸ್ಟ್ 4 ಡೇಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.